ಟ್ರೈಲರ್ ನೋಡಿದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದೇ ಮಾತು, ಇದು ಸಿನಿಮಾ ಅಲ್ಲ, ಒಂದು ಮಹಾಕಾವ್ಯ. ವರ್ಷಗಳ ಕಾಲ ಭಾರತೀಯ ಸಿನಿ ಪ್ರೇಮಿಗಳು ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ಭಾರತೀಯ ಸಿನಿ ಇತಿಹಾಸದಲ್ಲೇ ಅತಿ ದೊಡ್ಡ ಸಿನಿಮಾಗಳಲ್ಲಿ ಒಂದೆಂದು ಹೇಳಲಾಗುತ್ತಿರುವ ರಾಮಾಯಣ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ನಮಸ್ಕಾರ ಕರುನಾಡು, ವಿಎಸ್ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ. ನಾನು ವಿಎಸ್ ಪ್ರದೀಪ್ ಸುರ್ಗೋಳಿ. ಈ ಟ್ರೈಲರ್ ನಲ್ಲಿ ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ, ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಪಾತ್ರ. ಹಾಗಾದ್ರೆ ಈ ಟ್ರೈಲರ್ ನಿಜವಾಗಿಯೂ ಭಾರತೀಯ ಸಿನಿಮಾದ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆಯೇ? ಬನ್ನಿ ಒಂದೊಂದು ಫ್ರೇಮ್ ಅನ್ನು ಸಿನಿಮಾ ಪ್ರೇಮಿಯ ಕಣ್ಣಿನಿಂದ ನೋಡೋಣ. ಟ್ರೈಲರ್ ಆರಂಭವಾಗುತ್ತಿದ್ದಂತೆಯೇ ಕೇಳಿಬರುವ ಸಂಗೀತ, ಕಣ್ಣಿಗೆ ಬೀಳುವ ಭವ್ಯ ದೃಶ್ಯಗಳು, ದೇವಲೋಕವನ್ನು ನೆನಪಿಸುವ ಬೆಳಕು, ಮೋಡಗಳನ್ನು ಚೀರಿಕೊಂಡು ಬರುವ ಆಕಾಶದ ಕಿರಣಗಳು. ಇದು ಕೇವಲ ಟ್ರೈಲರ್ ಅಲ್ಲ, ಒಂದು ಪುರಾಣವನ್ನು ನಮ್ಮ ಕಣ್ಣ ಮುಂದೆ ಜೀವಂತವಾಗಿ ತರುತ್ತಿರುವ ಅನುಭವ. ಟ್ರೈಲರ್ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೇ ಯಶ್ ಅವರ ರಾವಣನ ಪಾತ್ರವಾಗಿದೆ. ಹಾಗಾದರೆ ಈ ಟ್ರೈಲರ್ ನಲ್ಲಿ ಏನಿದೆ? ಯಶ್ ನಿಜವಾಗಿಯೂ ರಾವಣನ ಪಾತ್ರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದಾರಾ? ಟ್ರೈಲರ್ ಆರಂಭವಾಗುವ ಕ್ಷಣದಿಂದಲೇ ಇದು ಸಾಮಾನ್ಯ ಪೌರಾಣಿಕ ಸಿನಿಮಾ ಅಲ್ಲ ಎಂಬ ಭಾವನೆ ಮೂಡುತ್ತದೆ. ಅದ್ಭುತ ವಿಎಫ್ಎಕ್ಸ್, ಭವ್ಯ ಸೆಟ್ಗಳು, ಯುದ್ಧ ಭೂಮಿಯ ದೃಶ್ಯಗಳು ಮತ್ತು ಸಿನಿಮಾಟೋಗ್ರಫಿ ಪ್ರತಿಯೊಂದು ಫ್ರೇಮ್ ಅನ್ನು ಹಾಲಿವುಡ್ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ತೋರಿಸುತ್ತದೆ. ಪ್ರತಿಯೊಂದು ದೃಶ್ಯವು ಸಾವಿರಾರು ಕಲಾವಿದರ ಪರಿಶ್ರಮವನ್ನ ಹೇಳುವಂತಿದೆ. ಭಾರತೀಯ ಪೌರಾಣಿಕ ಕಥೆಯನ್ನು ವಿಶ್ವ ಮಟ್ಟದಲ್ಲಿ ತೋರಿಸುವ ಪ್ರಯತ್ನ ಸ್ಪಷ್ಟವಾಗಿ ಕಾಣುತ್ತದೆ. ಹ್ಯಾನ್ಸ್ ಜಿಮ್ಮರ್ ಮತ್ತು ಎಆರ್ ರೆಹಮಾನ್ ಅವರ ಸಂಗೀತ ಟ್ರೈಲರ್ಗೆ ಮತ್ತಷ್ಟು ಭವ್ಯತೆ ನೀಡುತ್ತದೆ. ಇದರಲ್ಲಿ ಯಶ್ ರಾವಣನಾಗಿ ಅಬ್ಬರಿಸಿದ್ದೇ ನಿಜವಾದ ಹೈಲೈಟ್. ಟ್ರೈಲರ್ ನಲ್ಲಿ ಯಶ್ ಹೆಚ್ಚು ಹೊತ್ತು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅವರು ಕಾಣಿಸಿಕೊಂಡ ಪ್ರತಿಯೊಂದು ಕ್ಷಣವೂ ಪ್ರಭಾವಶಾಲಿಯಾಗಿದೆ. ಅವರ ಕಣ್ಣುಗಳಲ್ಲಿರುವ ಕ್ರೌರ್ಯ, ಗಂಭೀರ ದೇಹ ಭಾಷೆ ಮತ್ತು ರಾಜಸ ನಡಿಗೆ ರಾವಣನನ್ನು ಕೇವಲ ಖಳನಾಯಕನಾಗಿ ಅಲ್ಲ, ಅತ್ಯಂತ ಶಕ್ತಿಶಾಲಿ ರಾಜನಾಗಿ ತೋರಿಸುತ್ತದೆ. ಹಲವಾರು ಪ್ರೇಕ್ಷಕರು ಟ್ರೈಲರ್ನ ದೊಡ್ಡ ಆಕರ್ಷಣೆ ಯಶ್ ಅವರೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಟ್ರೈಲರ್ ನಲ್ಲಿ ಶ್ರೀರಾಮನ ಪಾತ್ರ ಅತ್ಯಂತ ಶಾಂತವಾಗಿ ಕಟ್ಟಲಾಗಿದೆ. ಅವರ ಕಣ್ಣಿನಲ್ಲಿ ಕೋಪವಿಲ್ಲ, ಅಹಂಕಾರವಿಲ್ಲ. ಇದೆಲ್ಲದರ ನಡುವೆ ಧರ್ಮವನ್ನು ಕಾಪಾಡುವ ದೃಢ ಸಂಕಲ್ಪ ಮಾತ್ರ ಕಾಣಿಸುತ್ತದೆ. ರಣಬೀರ್ ಕಪೂರ್ ಶ್ರೀರಾಮನ ಪಾತ್ರದಲ್ಲಿ ಶಾಂತ, ಸಂಯಮ ಮತ್ತು ಧರ್ಮದ ಪ್ರತೀಕವಾಗಿ ಕಾಣುತ್ತಾರೆ. ಸಾಯಿ ಪಲ್ಲವಿ ಅವರ ಸೀತೆಯ ಪಾತ್ರದಲ್ಲಿ ಭಾವನಾತ್ಮಕತೆ ಸ್ಪಷ್ಟವಾಗಿ ಕಾಣುತ್ತದೆ. ಟ್ರೈಲರ್ ನಲ್ಲಿ ಲಕ್ಷ್ಮಣ ಹಾಗೂ ಇನ್ನಿತರ ಪಾತ್ರಗಳಿಗೂ ಉತ್ತಮ ಪ್ರಾಮುಖ್ಯತೆ ನೀಡಲಾಗಿದೆ. ಆದರೆ ಅನೇಕ ಜನರ ಕುತೂಹಲ ಏನು ಕೇಳಿದ್ರೆ, ಹನುಮಂತನನ್ನ ಈ ಟ್ರೈಲರ್ ನಲ್ಲಿ ಎಲ್ಲಿಯೂ ಕೂಡ ತೋರಿಸಲಿಲ್ಲ. ಬಹುಶಃ ಇನ್ನೊಂದು ಟ್ರೈಲರ್ ಬರಬಹುದು, ಅದರಲ್ಲಿ ಹನುಮಂತನನ್ನು ಅದ್ಭುತವಾಗಿ ತೋರಿಸಬಹುದು. ಈ ಟ್ರೈಲರ್ ಕಥೆಯನ್ನು ಸಂಪೂರ್ಣ ಹೇಳುವುದಕ್ಕಿಂತ ಮಹಾಯುದ್ಧದ ನಿರೀಕ್ಷೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಕಟ್ಟಿಕೊಡಲಾಗಿದೆ. ಇನ್ನು ರಾವಣನ ಪಾತ್ರ, ಇಡೀ ಟ್ರೈಲರ್ ನಲ್ಲಿ ಎಲ್ಲರೂ ಕಾಯುವ ಕ್ಷಣ. ಒಂದು ಬಾರಿ ಹಿನ್ನೆಲೆ ಸಂಗೀತ, ಕತ್ತಲೆಯ ಮಧ್ಯೆ ಕಾಣಿಸಿಕೊಳ್ಳುವ ಆ ಭವ್ಯ ವ್ಯಕ್ತಿತ್ವ, ಅದೇ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣ ಪಾತ್ರ. ಅವರ ಪ್ರವೇಶಕ್ಕೆ ಯಾವುದೇ ಅತಿಯಾದ ಸಂಭಾಷಣೆ ಬೇಕಾಗಿಲ್ಲ. ಒಂದು ನೋಟ, ಒಂದು ಹೆಜ್ಜೆ, ಒಂದು ನಗು ಅಷ್ಟೇ ಸಾಕು ರಾವಣ ಎಷ್ಟು ಶಕ್ತಿಶಾಲಿ ಎಂಬುದನ್ನು ಹೇಳಲು. ಯಶ್ ಅವರ ಕಣ್ಣುಗಳಲ್ಲಿ ಕಾಣುವ ಗಂಭೀರತೆ, ಅವರ ರಾಜಸ ನಡಿಗೆ, ಯುದ್ಧಕ್ಕೆ ಸಿದ್ಧನಾಗಿರುವ ಯೋಧನ ಆತ್ಮವಿಶ್ವಾಸ, ಪ್ರತಿಯೊಂದು ಫ್ರೇಮ್ನಲ್ಲಿ ರಾವಣನ ವೈಭವವನ್ನು ಅನುಭವಿಸಬಹುದು. ಈ ಪಾತ್ರ ಕೇವಲ ಖಳನಾಯಕನದ್ದು ಅಲ್ಲ, ಜ್ಞಾನ, ಶಕ್ತಿ, ಅಹಂಕಾರ ಮತ್ತು ಸಾಮ್ರಾಜ್ಯದ ಸಂಕೇತವಾಗಿ ಕಾಣಿಸುತ್ತದೆ. ಇದನ್ನು ಒಂದೇ ಪದದಲ್ಲಿ ಹೇಳಬೇಕಾದರೆ ಅದ್ಭುತ, ಅತ್ಯದ್ಭುತ. ವಿಎಫ್ಎಕ್ಸ್ ಅತ್ಯಂತ ನೈಜವಾಗಿ ಕಾಣುತ್ತದೆ. ಬೆಳಕು ಮತ್ತು ನೆರಳಿನ ಬಳಕೆ ಪ್ರತಿಯೊಂದು ದೃಶ್ಯಕ್ಕೂ ಜೀವ ತುಂಬುತ್ತದೆ. ಯುದ್ಧ ಭೂಮಿಯ ದೃಶ್ಯಗಳು, ಅರಮನೆಗಳ ಭವ್ಯತೆ, ಕಾಡುಗಳ ನೈಸರ್ಗಿಕ ಸೌಂದರ್ಯ, ಪ್ರತಿಯೊಂದು ಫ್ರೇಮ್ ವಾಲ್ಪೇಪರ್ಗಳು ಆಗುವಷ್ಟು ಸುಂದರವಾಗಿದೆ. ಈ ಟ್ರೈಲರ್ ಸಂಪೂರ್ಣ ಕಥೆಯನ್ನು ಹೇಳುವುದಿಲ್ಲ, ಆದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಇದು ಕೇವಲ ರಾಮ ಮತ್ತು ರಾವಣನ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾ ಸಂಗ್ರಾಮ. ಭಾವನೆಗಳು, ತ್ಯಾಗ, ಪ್ರೀತಿ, ಅಹಂಕಾರ ಮತ್ತು ನ್ಯಾಯ ಇವೆಲ್ಲವೂ ಈ ಕಥೆಯಲ್ಲಿ ಒಂದಾಗಿದೆ. ಟ್ರೈಲರ್ ನೋಡಿದಾಗ ನಮಗೆ ಅನ್ನಿಸಿದ್ದು ಒಂದೇ, ಕನ್ನಡ ನಾಡಿನ ಸಿನಿಮಾ, ಭಾರತೀಯ ಸಿನಿಮಾ ಈಗ ವಿಶ್ವದೊಂದಿಗೆ ಸ್ಪರ್ಧಿಸಲು ಸಂಪೂರ್ಣ ಸಿದ್ಧವಾಗಿದೆ. ವಿಶೇಷವಾಗಿ ಯಶ್ ಅವರ ರಾವಣ ಪಾತ್ರ ಬಿಡುಗಡೆಯಾದ ಮೇಲೆ ಇನ್ನಷ್ಟು ದೊಡ್ಡ ಚರ್ಚೆಯಾಗುವುದು ಖಚಿತ. ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳು. ಪ್ಲಸ್ ಪಾಯಿಂಟ್ಸ್ ಏನ್ ಕೇಳಿದ್ರೆ, ಯಶ್ ಅವರ ಅದ್ಭುತ ಸ್ಕ್ರೀನ್ ಪ್ರೆಸೆಸ್, ವಿಶ್ವ ಮಟ್ಟದ ವಿಎಫ್ಎಕ್ಸ್, ಭವ್ಯ ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಿನಿಮಾಟೋಗ್ರಫಿ, ದೊಡ್ಡ ಪರದೆಯಲ್ಲಿ ನೋಡಲೇಬೇಕೆಂಬ ಅನುಭವ. ಹಾಗೆ ಮೈನಸ್ ಪಾಯಿಂಟ್ ಏನ್ ಕೇಳಿದ್ರೆ, ಟ್ರೈಲರ್ ಕಥೆಯನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚು ರಹಸ್ಯವಾಗಿ ಇಟ್ಟಿದೆ. ಕೆಲವು ಪಾತ್ರಗಳಿಗೆ ಕಡಿಮೆ ಸಮಯ ಸಿಕ್ಕಿರುವ ಅನುಭವ ಕೆಲವರಿಗೆ ಆಗಬಹುದು. ಇದು ಬಿಟ್ರೆ ಯಾವುದೇ ಮೈನಸ್ಗಳು ನಮಗೆ ಕಾಣಲು ಸಿಗುವುದಿಲ್ಲ. ಒಟ್ಟಾರೆಯಾಗಿ ರಾಮಾಯಣ ಟ್ರೈಲರ್ ಭಾರತೀಯ ಸಿನಿಮಾದ ಹೊಸ ಅಧ್ಯಾಯದ ಆರಂಭದಂತಿದೆ. ಯಶ್ ಅವರ ರಾವಣನ ಪಾತ್ರ
ಟ್ರೈಲರ್ನ ಪ್ರಮುಖ ಆಕರ್ಷಣೆಯಾಗಿದೆ. ಈ ಸಿನಿಮಾ ತಾಂತ್ರಿಕವಾಗಿ, ದೃಶ್ಯಾತ್ಮಕವಾಗಿ ಮತ್ತು ಭಾವನಾತ್ಮಕವಾಗಿ ಭಾರಿ ಅನುಭವ ನೀಡುವ ಸಾಧ್ಯತೆ ಇದೆ. ಈ ಸಿನಿಮಾ ದೊಡ್ಡ ಪರದೆಯ ಮೇಲೆಯೇ ನೋಡಬೇಕು. ಭಾವನೆಗಳಿಗಾಗಿ, ದೃಶ್ಯ ವೈಭವಕ್ಕಾಗಿ, ಯಶ್ ಅವರ ರಾವಣನಿಗಾಗಿ ಮತ್ತು ಭಾರತೀಯ ಸಿನಿಮಾದ ಹೊಸ ಅಧ್ಯಾಯವನ್ನ ಅನುಭವಿಸಲು ಇನ್ನು ಇದೇ ದೀಪಾವಳಿ ಹಬ್ಬದಂದು ಸಿನಿಮಾ ಬಿಡುಗಡೆಯಾಗಲಿಕ್ಕಿದೆ. ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಆನಂದಿಸಿ. ನಿಮಗೆ ಟ್ರೈಲರ್ ಹೇಗನಿಸಿತು? ಯಶ್ ಅವರ ರಾವಣನ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.